ಎಲ್ಲ ಬೆಳವಣಿಗೆಗಳ ನಡುವೆ ಸಂಪುಟ ಪುನರ್ರಚನೆಯ ವಿಚಾರ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ ಕಾಂಗ್ರೆಸ್ ಮನೆಯಲ್ಲಿ. ಸಂಪುಟ ಪುನರ್ರಚನೆಗೆ ಕಾಂಗ್ರೆಸ್ ಹೈಕಮಾಂಡ್ ಹಿಂದೇಟು. 25-26ರ ಬಜೆಟ್ ಬಳಿಕ ಅಧಿಕಾರ ಸೂತ್ರದ ಅಸಲಿಯತ್ತು ಬದಲಾಗುತ್ತಾ ಅಂತೇಳಿ ಲೋಕಸಭಾ ಚುನಾವಣೆಯಲ್ಲಿ ಕಳಪೆ ಪ್ರದರ್ಶನಕ್ಕೆ ಹೈಕಮಾಂಡ್ ಅಸಮಾಧಾನವನ್ನು ಹೊರಹಾಕಿದೆ. ವಾಸ್ತವ ವರದಿಯನ್ನು ಸಲ್ಲಿಸಲು ಕಮಿಟಿ ರಚನೆ ಮಾಡಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್. ಸಂಪುಟದ ಹಾಲಿ 4ರಿಂದ 5 ಸಚಿವರನ್ನ ಕೈ ಬಿಡುವ ಬಗ್ಗೆ ಕಾಂಗ್ರೆಸ್ ವಲಯದಲ್ಲಿ ವ್ಯಾಪಕ ಚರ್ಚೆ ಆಗ್ತಾ ಇದೆ. ಅರ್ಧ ಡಜನ್ ಹೊಸಬರನ್ನ ಕ್ಯಾಬಿನೆಟ್ಗೆ ಸೇರ್ಪಡೆಯ ಬಗ್ಗೆಯೂ ಕೂಡ ಚರ್ಚೆ ಆಗಿದೆಯಂತೆ. ಆ ನಿರ್ಧಾರಕ್ಕೆ ಕೈ ಹಾಕಿದ್ರೆ ಮತ್ತಷ್ಟು ಗೊಂದಲ ಅಂಥೇಳಿ ಹೈಕಮಾಂಡ್ಗೆ ಈಗಾಗಲೇ ವರದಿ ಕೂಡ ಸಲ್ಲಿಕೆಯಾಗಿದೆ. ಹೀಗಾಗಿ ಮುಂದಿನ ಬಜೆಟ್ ತನಕ ಸರ್ಜರಿಗೆ ಕೈ ಹಾಕದೇ ಇರಲಿಕ್ಕೆ ಹೈಕಮಾಂಡ್ ನಿರ್ಧಾರವನ್ನ ಮಾಡಿದೆ ಅನ್ನೋದು ಕಾಂಗ್ರೆಸ್ನ ಆಂತರಿಕ ವಲಯದಿಂದ ಸಿಗ್ತಾ ಇರುವಂತಹ ಮಾಹಿತಿ. ಒಂದು ವೇಳೆ ಸಂಪುಟ ಪುನರ್ರಚನೆಗೆ ಕೈ ಹಾಕಿದ್ದೇ ಆದರೆ ಅದು ಜೇನುಗೂಡಿಗೆ ಕೈ ಹಾಕಿದಂತಾಗುತ್ತೆ. ಈಗಾಗಲೇ ಹೆಚ್ಚುವರಿ DCM CM ಬದಲಾವಣೆಯ ನಡುವೆ ಈ ಸಂಪುಟ ಪುನರ್ರಚನೆಯ ವಿಚಾರ ಮತ್ತಷ್ಟು ಗಾಯದ ಮೇಲೆ ಬರೆಳೆಯುವ ಸಾಧ್ಯತೆ ಕಾಂಗ್ರೆಸ್ಗೆ ಆಗಬಹುದು ಅನ್ನುವಂತಹ ವಿಚಾರಗಳು ಕೂಡ ಹೈಕಮಾಂಡ್ನ ತಲುಪಿರುವಂಥದ್ದು.